ಐತಿಹಾಸಿಕ ಬೆಂಗಳೂರು ಕರಗ ವೀಕ್ಷಣೆಗೆ ಆ ಬೆಂಗಳೂರು ದಕ್ಷಿಣ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ದಂಪತಿ ಸಮೇತ ಬಂದಿದ್ದಾರೆ. ನಾವು ಮಾತಾಡ್ತೀನಿ ಸರ್. ಐತಿಹಾಸಿಕ ಕರಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತದೆ, ಏನ್ ಹೇಳ್ತೀರಿ ಈ ಸಂದರ್ಭ? ಬೆಂಗಳೂರಿನ ಸಾಂಸ್ಕೃತಿಕ ಪರಂಪರೆಯ ಒಂದು ಬಹಳ ದೊಡ್ಡ ಭಾಗ ಇದು. ಕೆಂಪೇಗೌಡರ ಕಾಲದಿಂದಲೂ ಕೂಡ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಿರುವಂತಹ ಹಬ್ಬ. ಮಳೆ ಇರಲಿ ಚಳಿ ಇರಲಿ ಎಲ್ಲದರ ಮಧ್ಯದಲ್ಲೂ ಕೂಡ ವನ್ನಿಕುಲ ಕ್ಷತ್ರಿಯ ಸಮಾಜ, ಅದರಲ್ಲೂ ವಿಶೇಷವಾಗಿ ಧರ್ಮರಾಯ ಸ್ವಾಮಿ ವಾರ್ಡ್ನ ಹಳೆ ಬೆಂಗಳೂರಿನ ಚಿಕ್ಕಪೇಟೆ ಭಾಗದಲ್ಲಿ ಎಲ್ಲ ಜಾತಿ ಜನಾಂಗದ ಜನ ಬಂದು, ವಯಸ್ಸು ಆದವರು, ಕಿರಿಯರು, ಯುವಕರು ಎಲ್ಲರೂ ಬಂದು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಹಬ್ಬ ಇದು. ಮುಂದುವರಿಬೇಕು, ಮತ್ತಷ್ಟು ವಿಜೃಂಭಣೆಯಿಂದ ಆಚರಣೆ ಆಗಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ನೀವು ಬಹಳ ಸಣ್ಣ ವಯಸ್ಸಿನಿಂದ ಕೂಡ ಈ ಕರಗನ ನೋಡ್ಕೊಂಡ್ ಬಂದಿರ್ತೀರಾ. ನಿಮಗೆ ನೆನಪಿರುವಂತೆ ಕರಗ ಸರ್ ಎಷ್ಟು ವರ್ಷದಿಂದ ನೀವು ನೋಡ್ತಾ ಇದ್ದೀರಾ, ಮತ್ತೆ ಆಗೆಲ್ಲ ಹೇಗ್ ನಡೀತಾ ಇತ್ತು? ಪ್ರತಿ ವರ್ಷ ಇಷ್ಟೇ ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿ ವರ್ಷ ಹೆಚ್ಚು ಕಡಿಮೆ ರಾತ್ರಿ ಹೊತ್ತು ಮಳೆ ಬಂದೇ ಬರುತ್ತೆ. ಆ ಮಳೆಯಲ್ಲಿ ದ್ರೌಪದಿ ಕುಮಾರರು ಬಹಳ ಶ್ರದ್ಧೆಯಿಂದ ಬರ್ತಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ. ದೇವ್ರ ಹೊರಗಡೆ ಬರಬೇಕಾದಾಗ ಎಲ್ರ ಕೈಲೂ ಬಾಳೆಹಣ್ಣು ಇರುತ್ತೆ. ಬಾಳೆಹಣ್ಣನ್ನ ರಥದ ಕಡೆಗೆ ಎಸ್ತು ಆಶೀರ್ವಾದ ತಗೊಳ್ಳುವಂಥದ್ದು, ಇಡೀ ರಾತ್ರಿ ರಥ ಎಲ್ಲ ಕಡೆ ಹೋಗುವಂಥದ್ದು, ಇದೊಂದು ವಿಶೇಷವಾದಂತಹ ಒಂದು ಹಬ್ಬ ಆಚರಣೆ. ಬೆಂಗಳೂರು ಇಷ್ಟೊಂದು ಗ್ಲೋಬಲೈಸ್ ಆಗಿ ದೇಶದ ವಿದೇಶದ ಮೂಲೆಯಿಂದ ಜನ ಎಲ್ಲ ಬಂದರೂ ಕೂಡ ಬೆಂಗಳೂರಾಗಿರುವಂಥದ್ದು ಈ ರೀತಿಯ ಹಬ್ಬಗಳ ಮುಖಾಂತರ. ಇದನ್ನ ಇಷ್ಟು ದೊಡ್ಡ ಜನಸಾಗರದ ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಕಣ್ತುಂಬಿಸ್ಕೊಳ್ಳುವಂಥದ್ದು ಭಗವಂತ ನಮ್ಗೆ ಕೊಟ್ಟಿರುವಂತ ಒಂದು ಅವಕಾಶ. ಮದುವೆ ನಂತರ ಮೇಡಮ್ ಜೊತೆ ಕರಗ ಬಂದಿದ್ದೀರಾ, ಈ ಕ್ಷಣಕ್ಕೆ ಏನ್ ಹೇಳ್ತಿರೋದು? ಬಹಳ ವಿಶೇಷವಾದಂತ ಒಂದು ಅವಕಾಶ ನಮ್ಮಿಬ್ರಿಗೂ ಕೂಡ. ನಾನು ಶಿವಶ್ರೀಗೆ ಹೇಳಿದ್ದೆ ಈ ಸತಿ ಒಟ್ಟಿಗೆ ಬರೋಣಂತೆ, ಇಬ್ರು ದರ್ಶನ ಮಾಡಿ ತಾಯಿ ಆಶೀರ್ವಾದ ಪಡ್ಕೊಳ್ಬೇಕು ಅಂತ. ತಮಿಳುನಾಡಿನಲ್ಲೂ ಕೂಡ ಕರಗಾಟ ಅನ್ನುವಂಥದ್ದು ಇದೇ ಪದ್ಧತಿ ಇದೆ. ಆದ್ರೆ ಕನ್ನಡ ನಾಡಿನಲ್ಲಿ ಫಸ್ಟ್ ಟೈಮು ಬೆಂಗಳೂರಿನಲ್ಲಿ ಅವರು ಇದನ್ನ ನೋಡ್ತಾ ಇದ್ದಾರೆ ಜೊತೆಗೆ ಬಂದು. ನಮ್ಮಿಬ್ರಿಗೂ ಕೂಡ ಒಂದು ವಿಶೇಷವಾದಂತಹ ಆಶೀರ್ವಾದ ತಾಯಿ. ಮೇಡಮ್ ಏನೋ ಮಾತಾಡ್ತಾರೆ ಕರಗ ಬಗ್ಗೆ ಏನಾದ್ರು? ಅವರೇ ಮಾತಾಡ್ತಾರೆ. ಇನ್ನೊಂದು ಸರ್, ಈಗ ಕರಗ ಉತ್ಸವಕ್ಕೆ ಹಣ ಬಿಡುಗಡೆ ಮಾಡೋ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಆಯಿತು. ಆ ಬಗ್ಗೆ ಈಗಲೂ ಕೂಡ ನೀವು ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ರಿ. ಅಂದ್ರೆ ಬೇರೆ ವಿಷಯ ಇರುವಂತದ್ದು ಇಷ್ಟೇನೆ, ನಮ್ಮ ದೇವಸ್ಥಾನಗಳನ್ನ ನಡೆಸೋಂಥ ಜವಾಬ್ದಾರಿ ನಮ್ಮ ಕೈಲಿರಬೇಕು. ಅಧಿಕಾರಿಗಳ ಕೈಲೋ ಸರ್ಕಾರದ ಕೈಲೋ ಇರೋದಲ್ಲ. ಮುಸ್ಲಿಮರ ಮಸೀದಿಗಳನ್ನ ಮುಸ್ಲಿಮರು ನಡೆಸ್ತಾರೆ, ಕ್ರಿಶ್ಚಿಯನ್ರ ಚರ್ಚ್ಗಳನ್ನ ಕ್ರಿಶ್ಚಿಯನ್ರು ನಡೆಸ್ತಾರೆ. ಆದ್ರೆ ಹಿಂದೂಗಳ ದೇವಸ್ಥಾನ ಯಾಕೆ ಸರ್ಕಾರ ಕಂಟ್ರೋಲ್ ಮಾಡಬೇಕು? ನಮ್ಮ ದುಡ್ಡು, ನಮ್ಮ ದೇವರು, ನಾವು ಹಾಕುವಂತ ದುಡ್ಡಿನ ಹಣ. ಆದ್ರೆ ಉತ್ಸವ ಮಾಡಬೇಕು, ದೇವರಿಗೆ ಏನಾದ್ರು ಒಂದು ಪೂಜೆ ಮಾಡಬೇಕು ಅಂತಂದ್ರೆ ಭಕ್ತಾದಿಗಳು ಹೋಗಿ ಸರ್ಕಾರದ ಅಧಿಕಾರಿಗಳ ಎದುರುಗಡೆ ನಿಂತ್ಕೊಂಡು ನಾವು ಅವತ್ತು ಲಿಸ್ಟಲ್ಲಿ ನಿಂತ್ಕೊಳ್ಬೇಕಾಗಿದೆ, ನಾವು ಅವರಿಗೆ ಬೇಡಬೇಕಾಗಿದೆ ನಮ್ಮ ಉತ್ಸವವನ್ನು ಮಾಡಲಿಕ್ಕೆ. ಕ್ರಿಶ್ಚಿಯನ್ರಿಗೆ ಮುಸ್ಲಿಮರಿಗೆ ಯಾವ ರೀತಿ ಅವರವರ ಧಾರ್ಮಿಕ ಸಂಸ್ಥೆಗಳನ್ನ ನಡೆಸೋದಿಕ್ಕೆ ಅಧಿಕಾರ ಇದೆಯೋ, ಸ್ವಾತಂತ್ರ್ಯ ಇದೆಯೋ, ಅದೇ ರೀತಿಯಾದಂತಹ ಒಂದು ಸ್ವಾತಂತ್ರ್ಯವನ್ನು ಹಿಂದೂಗಳಿಗೆ ಕೊಡಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ನಾನು ಮುಖ್ಯಮಂತ್ರಿಗಳಲ್ಲಿ ಮಾಡ್ತಾ ಇರುವಂತ ಆಗ್ರಹ, ರಾಜ್ಯದಲ್ಲಿ ಎಲ್ಲ ಹಿಂದೂ ದೇವಸ್ಥಾನಗಳನ್ನು ಕೂಡ ಹಿಂದೂ ಭಕ್ತಾದಿಗಳ ಕೈಗೆ ಆಚರಣೆಯನಿಗೆ ಅವಕಾಶ ಮಾಡಿಕೊಡಿ. ಸರ್ಕಾರ ಬೇರೆ ಕೆಲಸ ಮಾಡಬೇಕೆ ಹೊರತು ದೇವಸ್ಥಾನ ನಡೆಸೋದು ಸರ್ಕಾರದ ಕೆಲಸ ಅಲ್ಲ. ನಮ್ಮ ದೇವರನ್ನ, ನಮ್ಮ ದೇವಸ್ಥಾನವನ್ನ, ನಮ್ಮ ಆಚರಣೆಗಳನ್ನ, ನಮ್ಮ ಉತ್ಸವಗಳನ್ನ ಹೇಗ್ ನಡೆಸಬೇಕು, ಏನ್ ಮಾಡಬೇಕು ಅನ್ನೋದು ನಮ್ಮ ಭಕ್ತಾದಿಗಳಿಗೆ ಗೊತ್ತಿದೆ. ಅದನ್ನ ನೀವು ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತೇನೆ. ಎಸ್, ಇದು ತೇಜಸ್ವಿ ಸೂರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಬೈರೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.